ಕೊಟ್ಟರು ಉತ್ತರ ಕೊಡ್ತೀನಿ ಬನ್ನಿ. ಏನಿದೆ ಅದರಲ್ಲಿ? ಮಹಿಳಾ ಆಯೋಗಕ್ಕೆ ಕೊಟ್ಟವ್ರೆ. ಸ್ವಪ್ರೇರಣೆಯಿಂದ ಏನೋ ರಿಜಿಸ್ಟ್ರೇಷನ್ ಮಾಡಿ ಕೇಸ್ ಬುಕ್ ಮಾಡ್ಕೊಂಡ್ಬಿಟ್ಟವ್ರಂತೆ. ಕಳಿಸ್ಲಿ ಅವರು, ಅದಕ್ಕೆ ಉತ್ತರ ಏನು ಕೊಡ್ಬೇಕು ಕೊಡೋಣ. ಅಲ್ಲ ಪಾಪ ಅವರಿಗೆ ನಾನು ತಪ್ಪಂತೂ ಮಾಡಿಲ್ಲ. ಈಗ ನನ್ನ ಹೇಳಿಕೆ ನಿಮಗೆ ಬಿಡ್ತೀನಿ, ನೀವು ತೀರ್ಮಾನ ಮಾಡಿ. ಅದಕ್ಕೆ ರಾಜ್ಯದ ಜನತೆಗೂ ಬಿಟ್ಟಿದ್ದೀನಿ. ವಿವಾದ ನನ್ನ ಈಗ ಇತ್ತೀಚೆಗೆ ನೋಡಿ, ಅದು ಪದ ಏನದು? ದಾರಿ ತಪ್ಪೋದು ಅಂತ ಅಂದರೆ ಅಶ್ಲೀಲ ಪದನಾ? ದಾರಿ ತಪ್ಪೋದು ಸರಿ. ನಾವು ಗಂಡಸರ ಬಗ್ಗೆ ನಮ್ಮ ಬಗ್ಗೆನೂ ಹೇಳೋದು, ನಮ್ಮ ಮಕ್ಕಳ ಬಗ್ಗೆನೂ ಹೇಳೋದು, ದಾರಿ ತಪ್ಪಬೇಡ ಅಂತ ಹೇಳ್ತೀವಿ. ನಾನು ಹೇಳ್ತಾ ಇರೋದು, ಅದರ ಅರ್ಥ, ನಾನು ಹೇಳಿರ್ತಕ್ಕಂಥ ಅರ್ಥ, ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಮಾರು ಹೋಗಿ ಈ ರಾಜ್ಯದ ಖಜಾನೆ ಲೂಟಿ ಏನಾಗ್ತಾ ಇದೆ, ನಿಮ್ಮನ್ನು ಸಾಲಗಾರರಿಗೆ ಏನು ಮಾಡ್ತಾ ಇದ್ದಾರೆ ಶಾಶ್ವತವಾಗಿ, ಅದಕ್ಕೆ ಮಾರು ಹೋಗಿ ಈ ಕಾರ್ಯಕ್ರಮಗಳಿಗೆ ಈ ರಾಜ್ಯದ ಸಂಪತ್ತು ಬೇರೆ ಬೇರೆ ರೀತಿ ಲೂಟಿ ಮಾಡೋದು ಒಂದು ಭಾಗ. ಸಾಲದ ಹೊರೆ ಈ ರಾಜ್ಯದ 6.5 ಕೋಟಿ ಜನತೆ ಮೇಲೆ ಹೊರಿಸ್ತಾ ಇದ್ದಾರೆ. ಇದಕ್ಕೆ ನೀವು ಬೆಲೆ ತೆರಬೇಕಾಗತ್ತೆ. ಅದಕ್ಕೆ ದಾರಿ ತಪ್ಪತಕ್ಕಂಥ ಕೆಲಸ ಬೇಡ. ಈ ಕಾರ್ಯಕ್ರಮಗಳನ್ನು ನಂಬಿ ಇದಕ್ಕೆ ಮತ ಕೊಟ್ಟು ದಾರಿ ತಪ್ಪದು ಬೇಡ ಅಂತ ಹೇಳಿದ್ದೀನಿ. ಮತ ಕೊಡಬೇಡಿ ಅನ್ನೋದಕ್ಕೆ ಅದು ಹೇಳಿರೋದು. ಯಾವುದು ಏನು ಒಳ್ಳೇದು ಮಾಡಿದ್ದು? ನಾವು ಅವ್ರು ನಂಬಿದ್ದಕ್ಕೆ ರಾಮನಗರದ ಒಳಗೆ ಎಂಟ್ರಾಗಕ್ಕಾಗಿರಲಿಲ್ಲ. ಅವ್ರ ಜೊತೆ ಕಾಂಗ್ರೆಸ್ಸು ನಾವು ಸೇರಿ ಸರ್ಕಾರ ಮಾಡಿದ್ವಲ್ಲ, ಅಲ್ಲಿ ಬಂದರು ಬೈ ಎಲೆಕ್ಷನ್ನು ಮತ್ತು ಕಾರ್ಪೊರೇಟ್ ನಮ್ಮ ಲೋಕಸಭೆ ಚುನಾವಣೆ ಕಳೆದ 19 ಬಂದರಲ್ಲಪ್ಪ. ನಾವು ಗೌರವಿತ್ವವಾಗಿ ಕರ್ಕೊಂಡು ಎಲ್ಲ ಕಡೆ ಕ್ಯಾಂಪೇನ್ ಮಾಡೋದ್ವಲ್ಲ ನಮ್ಮ ಕಾರ್ಯಕರ್ತರು. ನನ್ನ ಕೋಟೆ ಕೊರೆದಿದ್ದು ಅವತ್ತೇ. ಇದು ಒಳ್ಳೆ ಕೆಲಸ ಮಾಡಿದ್ದಲ್ವಾ ರಾಮನಗರದಲ್ಲಿ? ಏನು ಒಳ್ಳೇದು ಮಾಡಿದ್ರೆ? ದೇವೇಗೌಡರ ವಿರುದ್ಧ 2002 ಚುನಾವಣೆ ನಿಂತಿರೋದ ಮಂತ್ರಿಗಳಾಗಿ. ಏನು ದೇವೇಗೌಡರಿಗೆ ಭಾಳ ಒಳ್ಳೇದು ಮಾಡೋದು. ಸಿದ್ದರಾಮಯ್ಯ ಹೇಳ್ತಾರೆ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ನಾವು ಅಂತ ಹೇಳ್ತಾರೆ. ಪ್ರಧಾನಮಂತ್ರಿ ಮಾಡಿದ್ದು ಸಿದ್ದರಾಮಯ್ಯನವರೇ. ದೇವೇಗೌಡರನ್ನ ಬೇರೆ ಪಕ್ಷಗಳಿದ್ವಲ್ಲ 197 ಸೀಟು ಗೆದ್ದವರು, ಅವರು ಆಯ್ಕೆ ಮಾಡಿದರು ಆ ತಂಡಕ್ಕೆ. ಅದಕ್ಕೆ ನೀವು ಬೆಂಬಲ ಕೊಟ್ರಿ ಯುನೈಟೆಡ್ ಫ್ರಂಟ್ಗೆ. ನೀವು ಮಾಡಿದ್ದೇನೋ ಸರಿಯಪ್ಪ, ಆಯಿತು, ನೀವು 140 ಬೆಂಬಲ ಕೊಟ್ರಿ. ಆದರೆ ದೇವೇಗೌಡರನ್ನ ಇಳಿಸಿದ್ರಲ್ಲ ಅಧಿಕಾರದಿಂದ. ಸಿದ್ದರಾಮಯ್ಯನವರೇ ಕೇಳ್ತೀನಿ ನಿಮ್ಮನ್ನು, ಯಾವತ್ತ ದೇವೇಗೌಡರ ಜೊತೆಲೇ ಇದ್ರಿ, ದೇವೇಗೌಡರನ್ನ ಯಾವ ತಪ್ಪಿಗೆ ಇಳಿಸಿದ್ರಿ ಅಧಿಕಾರದಿಂದ? ಏನು ತಪ್ಪು ಮಾಡಿದ್ರು ಅಂತ ದೇವೇಗೌಡರ ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿಸಿದ್ರಿ? ಅವೇ ಮಾಡಿದ್ದು. ಕುಮಾರಸ್ವಾಮಿ ಹೇಳ್ತಾರೆ ನಾವು ಅವ್ರ ಮನೆ ಹತ್ರ ಹೋಗಿದ್ದು ಅಂತ ಹೇಳಿ. ಈಗೇನು ಹೇಳ್ತವ್ರಲ್ಲ BJP JDS ಸಂಬಂಧದ ಬಗ್ಗೆ, ನಾಯಿ ಹಸ್ದಿತ್ತು ಅನ್ನ ಅಳಿಸಿತ್ತು ಅಂತೇಳಿ. ಅವತ್ತು ಬಂದ್ರಲ್ಲ ನಮ್ಮ ಮನೆ ಹತ್ರಕ್ಕೆ. ಅವತ್ತೇನಾಗಿತ್ತು? ಆಗ ನೀವು ನಾಯಿ ಸ್ಥಾನದಲ್ಲಿದ್ದರೋ ಅನ್ನ ಅಳಿಸಿದ ಸ್ಥಾನದಲ್ಲಿದ್ದರು ಅವತ್ತು? ಯೋಚನೆ ಮಾಡಿ. ನಿಮ್ಮ ಪದ ಬಳಕೆಗಳು ಯಾವ ರೀತಿ ಇದೆ ನೋಡ್ತಾ ಇದ್ದೀನಿ. ಕೊಟ್ಟರು ಉತ್ತರ ಕೊಡ್ತೀನಿ ಬನ್ನಿ. ಏನಿದೆ ಅದರಲ್ಲಿ? ಮಹಿಳಾ ಆಯೋಗಕ್ಕೆ ಕೊಟ್ಟವ್ರೆ. ಸ್ವಪ್ರೇರಣೆಯಿಂದ ಏನೋ ರಿಜಿಸ್ಟ್ರೇಷನ್ ಮಾಡಿ ಕೇಸ್ ಬುಕ್ ಮಾಡ್ಕೊಂಡ್ಬಿಟ್ಟವ್ರಂತೆ. ಕಳಿಸ್ಲಿ ಅವರು, ಅದಕ್ಕೆ ಉತ್ತರ ಏನು ಕೊಡ್ಬೇಕು ಕೊಡೋಣ. ಅಲ್ಲ ಪಾಪ ಅವರಿಗೆ ನಾನು ತಪ್ಪಂತೂ ಮಾಡಿಲ್ಲ. ಈಗ ನನ್ನ ಹೇಳಿಕೆ ನಿಮಗೆ ಬಿಡ್ತೀನಿ, ನೀವು ತೀರ್ಮಾನ ಮಾಡಿ. ಅದಕ್ಕೆ ರಾಜ್ಯದ ಜನತೆಗೂ ಬಿಟ್ಟಿದ್ದೀನಿ. ವಿವಾದ ನನ್ನ ಈಗ ಇತ್ತೀಚೆಗೆ ನೋಡಿ, ಅದು ಪದ ಏನದು? ದಾರಿ ತಪ್ಪೋದು ಅಂತ ಅಂದರೆ ಅಶ್ಲೀಲ ಪದನಾ? ದಾರಿ ತಪ್ಪೋದು ಸರಿ. ನಾವು ಗಂಡಸರ ಬಗ್ಗೆ ನಮ್ಮ ಬಗ್ಗೆನೂ ಹೇಳೋದು, ನಮ್ಮ ಮಕ್ಕಳ ಬಗ್ಗೆನೂ ಹೇಳೋದು, ದಾರಿ ತಪ್ಪಬೇಡ ಅಂತ ಹೇಳ್ತೀವಿ. ನಾನು ಹೇಳ್ತಾ ಇರೋದು, ಅದರ ಅರ್ಥ, ನಾನು ಹೇಳಿರ್ತಕ್ಕಂಥ ಅರ್ಥ, ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಮಾರು ಹೋಗಿ ಈ ರಾಜ್ಯದ ಖಜಾನೆ ಲೂಟಿ ಏನಾಗ್ತಾ ಇದೆ, ನಿಮ್ಮನ್ನು ಸಾಲಗಾರರಿಗೆ ಏನು ಮಾಡ್ತಾ ಇದ್ದಾರೆ ಶಾಶ್ವತವಾಗಿ, ಅದಕ್ಕೆ ಮಾರು ಹೋಗಿ ಈ ಕಾರ್ಯಕ್ರಮಗಳಿಗೆ ಈ ರಾಜ್ಯದ ಸಂಪತ್ತು ಬೇರೆ ಬೇರೆ ರೀತಿ ಲೂಟಿ ಮಾಡೋದು ಒಂದು ಭಾಗ. ಸಾಲದ ಹೊರೆ ಈ ರಾಜ್ಯದ 6.5 ಕೋಟಿ ಜನತೆ ಮೇಲೆ ಹೊರಿಸ್ತಾ ಇದ್ದಾರೆ. ಇದಕ್ಕೆ ನೀವು ಬೆಲೆ ತೆರಬೇಕಾಗತ್ತೆ.
ಅದಕ್ಕೆ ದಾರಿ ತಪ್ಪತಕ್ಕಂಥ ಕೆಲಸ ಬೇಡ, ಈ ಕಾರ್ಯಕ್ರಮಗಳನ್ನು ನಂಬಿ ಇದಕ್ಕೆ ಮತ ಕೊಟ್ಟು ದಾರಿ ತಪ್ಪದು ಬೇಡ ಅಂತ ಹೇಳಿದ್ದೀನಿ. ಮತ ಕೊಡಬೇಡಿ ಅನ್ನೋದಕ್ಕೆ ಅದು ಹೇಳಿರೋದು. ಯಾವುದು ಏನು ಒಳ್ಳೇದು ಮಾಡಿದ್ರೆ, ಏನು ಒಳ್ಳೇದು ಮಾಡಿದ್ದು? ನಾವು ಅವ್ರು ನಂಬಿದ್ದಕ್ಕೆ ರಾಮನಗರದ ಒಳಗೆ ಎಂಟ್ರಾಗಕ್ಕಾಗಿರಲಿಲ್ಲ. ಅವ್ರ ಜೊತೆ ಕಾಂಗ್ರೆಸ್ ಕಾಂಗ್ರೆಸ್ಸು ನಾವು ಸೇರಿ ಸರ್ಕಾರ ಮಾಡೋದ್ವಲ್ಲ, ಅಲ್ಲಿ ಬಂದರು ಬೈ ಎಲೆಕ್ಷನ್ನು ಮತ್ತು ಇದು ನಮ್ಮ ಲೋಕಸಭೆ ಚುನಾವಣೆ ಕಳೆದ 19 ಬಂದರಲ್ಲಪ್ಪ. ನಾವು ಗೌರವಿತ್ವ ಕರ್ಕೊಂಡು ಎಲ್ಲ ಕಡೆ ಕ್ಯಾಂಪೇನ್ ಮಾಡೋದ್ವಲ್ಲ ನಮ್ಮ ಕಾರ್ಯಕರ್ತರು. ನನ್ನ ಕೋಟೆ ಕೊರೆದಿದ್ದು ಅವತ್ತೇ. ಇದು ಒಳ್ಳೆ ಕೆಲಸ ಮಾಡಿದ್ದಲ್ವಾ ರಾಮನಗರದಲ್ಲಿ? ಏನು ಒಳ್ಳೇದು ಮಾಡಿದ್ದಾರೆ? ದೇವೇಗೌಡರ ವಿರುದ್ಧ 2002 ಚುನಾವಣೆ ನಿಂತಿರೋದ ಮಂತ್ರಿಗಳಾಗಿ. ಏನು ದೇವೇಗೌಡರಿಗೆ ಭಾಳ ಒಳ್ಳೇದು ಮಾಡೋದು. ಸಿದ್ದರಾಮಯ್ಯ ಹೇಳ್ತಾರೆ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ನಾವು ಅಂತ ಹೇಳ್ತಾರೆ. ಪ್ರಧಾನಮಂತ್ರಿ ಮಾಡಿದ್ದು ಸಿದ್ದರಾಮಯ್ಯನವರೇ. ದೇವೇಗೌಡರನ್ನ ಬೇರೆ ಪಕ್ಷಗಳಿದ್ವಲ್ಲ 197 ಸೀಟು ಗೆದ್ದವರು, ಅವರು ಆಯ್ಕೆ ಮಾಡಿದರು ಆ ತಂಡಕ್ಕೆ. ಅದಕ್ಕೆ ನೀವು ಬೆಂಬಲ ಕೊಟ್ರಿ ಯುನೈಟೆಡ್ ಫ್ರಂಟ್ಗೆ. ನೀವು ಮಾಡಿದ್ದೇನೋ ಸರಿಯಪ್ಪ, ಆಯಿತು, ನೀವು 140 ಬೆಂಬಲ ಕೊಟ್ರಿ. ಆದರೆ ದೇವೇಗೌಡರನ್ನ ಇಳಿಸಿದ್ರಲ್ಲ ಅಧಿಕಾರದಿಂದ. ಸಿದ್ದರಾಮಯ್ಯನವರೇ ಕೇಳ್ತೀನಿ ನಿಮ್ಮನ್ನು, ಯಾವತ್ತ ದೇವೇಗೌಡರ ಜೊತೆಲೇ ಇದ್ರಿ, ದೇವೇಗೌಡರನ್ನ ಯಾವ ತಪ್ಪಿಗೆ ಇಳಿಸಿದ್ರಿ ಅಧಿಕಾರದಿಂದ? ಏನು ತಪ್ಪು ಮಾಡಿದ್ರು ಅಂತ ದೇವೇಗೌಡರ ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿಸಿದ್ರಿ? ಅವೇ ಮಾಡಿದ್ದು. ಕುಮಾರಸ್ವಾಮಿ ಹೇಳ್ತಾರೆ ನಾವು ಅವ್ರ ಮನೆ ಹತ್ರ ಹೋಗಿದ್ದು ಅಂತ ಹೇಳಿ. ಈಗೇನು ಹೇಳ್ತಾವ್ರಲ್ಲ BJP JDS ಸಂಬಂಧದ ಬಗ್ಗೆ, ನಾಯಿ ಹಸಿದಿತ್ತು ಅನ್ನ ಅಳಿಸಿತ್ತು ಅಂತೇಳಿ. ಅವತ್ತು ಬಂದ್ರಲ್ಲ ನಮ್ಮ ಮನೆ ಹತ್ರಕ್ಕೆ, ಅವತ್ತೇನಾಗಿತ್ತು? ಆಗ ನೀವು ನಾಯಿ ಸ್ಥಾನದಲ್ಲಿದ್ದರೋ ಅನ್ನ ಅಳಿಸಿದ ಸ್ಥಾನದಲ್ಲಿದ್ದರು ಅವತ್ತು? ಯೋಚನೆ ಮಾಡಿ. ನಿಮ್ಮ ಪದ ಬಳಕೆಗಳು ಯಾವ ರೀತಿ ಇದೆ ನೋಡ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.